ಮೆಂತ್ಯ ಸೊಪ್ಪು ಮತ್ತು ಮೆಂತ್ಯ ಕಾಳುಗಳನ್ನ ಕಹಿ ಎಂದು ಎಷ್ಟೋ ಜನ ತಿನ್ನೋದೇ ಇಲ್ಲ. ಆದ್ರೆ ಇದರ ಪ್ರಯೋಜನಗಳನ್ನ ತಿಳಿದ್ರೆ ಈಗಿನಿಂದಲೇ ತಿನ್ನಲು ಶುರು ಮಾಡ್ತೀರಾ. ಹಾಗಿದ್ರೆ ಬನ್ನಿ ಈ ಮೆಂತ್ಯ ಸೊಪ್ಪು ಮತ್ತು ಕಾಳನ್ನ ಹೇಗೆಲ್ಲ ಬಳಸಬಹುದು ಅನ್ನೋದನ್ನ ತಿಳಿಯೋಣ. ಮೆಂತ್ಯ ಸೊಪ್ಪಿನ ಪಲ್ಯ ಮತ್ತು ಮೆಂತ್ಯ ಸೊಪ್ಪಿನ ಪರೋಟ ಮಾಡಿ ತಿನ್ನೋದ್ರಿಂದ ದೇಹಕ್ಕೆ ಹೆಚ್ಚು ಶಕ್ತಿ ಸಿಗುತ್ತೆ ಮತ್ತು ಹೊಟ್ಟೆಯಲ್ಲಿನ ಕಲ್ಮಶಗಳನ್ನ ಇದು ಹೊರಗೆ ತೆಗೆಯುತ್ತೆ. ಮೆಂತ್ಯ ಕಾಳುಗಳನ್ನ ರಾತ್ರಿ ನೀರಿನಲ್ಲಿ ನೆನೆಸಿ ಆ ನೀರನ್ನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಕುಡಿಯೋದ್ರಿಂದ ಮೋಷನ್ ಸಾಫ್ಟ್ ಆಗುತ್ತೆ. ಯಾವುದೇ ಉರಿಯೂತ ಉಂಟಾಗುವುದಿಲ್ಲ. ಮೆಂತ್ಯ ಕಾಳುಗಳನ್ನ ಮತ್ತು ಜೀರಿಗೆಯನ್ನ ಕಡಿಮೆ ಉರಿಯಲ್ಲಿ ಹುರಿದು ಪುಡಿ ಮಾಡಿ ಒಂದು ಬಾಟಲಿಯಲ್ಲಿ ಶೇಖರಿಸಿಟ್ಟುಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಬಿಸಿ ನೀರಿಗೆ ಈ ಪುಡಿಯನ್ನ ಹಾಕಿ ಕುಡಿಯೋದ್ರಿಂದ ಜೀರ್ಣಶಕ್ತಿ ವೃದ್ಧಿಯಾಗುತ್ತೆ. ಮಲಬದ್ಧತೆ ಸಮಸ್ಯೆ ಎಂದಿಗೂ ನಮ್ಮನ್ನ ಕಾಡುವುದಿಲ್ಲ. ಮೆಂತ್ಯೆಯನ್ನ ಹುರಿದು ಪುಡಿ ಮಾಡಿ ಅದಕ್ಕೆ ಮೊಟ್ಟೆಯ ಬಿಳಿ ಭಾಗ ಸೇರಿಸಿ ಪೇಸ್ಟ್ ಮಾಡಿ ತಲೆಗೆ ಹಚ್ಚಿ 2 ಗಂಟೆಗಳ ಬಳಿಕ ಸ್ನಾನ ಮಾಡುವುದರಿಂದ ಕೂದಲು ಉದುರುವ ಸಮಸ್ಯೆ ಕಡಿಮೆಯಾಗಿ ದಟ್ಟವಾದ ಕೂದಲು ಬೆಳೆಯುತ್ತೆ. ನೆನೆಸಿದ ಮೆಂತ್ಯ ಕಾಳುಗಳನ್ನ ಮೊಳಕೆ ಕಟ್ಟಿ ಸಲಾಡ್ ಮಾಡಿ ತಿನ್ನುವುದರಿಂದ ದೇಹಕ್ಕೆ ಹೆಚ್ಚು ಕಬ್ಬಿಣದ ಅಂಶ ಸಿಗುತ್ತೆ.